ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಮದಲಿ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಚಿಗೊಂಡನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಇವತ್ತಿನ ಧ್ವನಿ ಸುರುಳಿ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಭಾರತದ ಆಡಳಿತ ಯಂತ್ರದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮಸ್ಕಾರ. ಹೌದು, ಈ ಆಡಳಿತ ಅನ್ನೋ ಪದ ಇದೆಯಲ್ಲ? ಹೌದು, ನಾವೆಲ್ಲ ಸಾಮಾನ್ಯವಾಗಿ ಸರ್ಕಾರದ ಕೆಲಸ ಅಂತ ಅಂದ್ಕೊಳ್ತೇವೆ ಅಲ್ವಾ? ಆದ್ರೆ ಅದರ ಮೂಲ ಅರ್ಥ ಲ್ಯಾಟಿನಿಂದ ಬಂದಿದ್ದು. ಆಡ್ ಅಂದ್ರೆ ಸಾರ್ವಜನಿಕ, ಓ, ಮತ್ತು ಮಿನಿಸ್ಟರೇ ಅಂದ್ರೆ ಸೇವೆ ಮಾಡೋದು. ಹೌದಾ? ಹಾಗಾದ್ರೆ ಆಡಳಿತ ಅಂದ್ರೆ ಅಕ್ಷರಶಃ ಸಾರ್ವಜನಿಕ ಸೇವೆ ಅಂತ ಆಯ್ತು. ಅದೇ ಪಬ್ಲಿಕ್ ಸರ್ವಿಸ್. ದೇಶದ ಕಾನೂನು, ಸರ್ಕಾರದ ನೀತಿಗಳನ್ನ ಕಾರ್ಯರೂಪಕ್ಕೆ ತರೋದು, ಜನರ ಯೋಗಕ್ಷೇಮ ನೋಡೋದು, ಒಟ್ಟಾರೆ ಆ ವ್ಯವಸ್ಥೆಯನ್ನ ನಡೆಸೋದು. ಸರಿ. ಹಾಗಾದ್ರೆ ಇವತ್ತಿನ ನಮ್ಮ ಈ ಒಂದು ಚರ್ಚೆಯಲ್ಲಿ ನಾವು ಈ ಆಡಳಿತ ವ್ಯವಸ್ಥೆಯ ಬೇಸಿಕ್ ಸಂಗತಿಗಳನ್ನ ನೋಡೋಣ. ನಮ್ಮ ಹತ್ರ ಇರೋ ಆಕರಗಳನ್ನ ಇಟ್ಕೊಂಡು. ಹೌದು. ಅಂದ್ರೆ ನಾಗರಿಕ ಸೇವೆಗಳು, ಅವುಗಳ ವಿಧಗಳು, ಯುಪಿಎಸ್ಸಿ, ಕೆಪಿಎಸ್ಸಿ, ಈ ತರಹದ ಸಂಸ್ಥೆಗಳು. ಆಮೇಲೆ ಮುಖ್ಯ ಕಾರ್ಯದರ್ಶಿ, ಜಿಲ್ಲಾಧಿಕಾರಿ, ಈ ಹುದ್ದೆಗಳೆಲ್ಲ ಹೇಗೆ ಕೆಲಸ ಮಾಡ್ತವೆ ಅಂತ. ಹೌದು, ಇದೇನು ಬರೀ ಪುಸ್ತಕದ ವಿಷಯ ಅಲ್ಲ, ನಮ್ಮ ದಿನನಿತ್ಯದ ಜೀವನದ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತೆ ಅಂತಾನೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಖಂಡಿತ. ಈ ದೊಡ್ಡ ಯಂತ್ರದ ಬಿಡಿ ಭಾಗಗಳನ್ನ ನೋಡಿ, ಆಮೇಲೆ ಅವು ಒಟ್ಟಿಗೆ ಹೇಗೆ ಕೆಲಸ ಮಾಡ್ತವೆ, ಅದರ ಮಹತ್ವ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ. ಸಾರ್ವಜನಿಕ ಸೇವೆ ಮುಖ್ಯ ಉದ್ದೇಶ ಅಂದ್ರಲ್ಲ, ಹಾಗಾದ್ರೆ ಈ ಸೇವೆ ಕೊಡೋರ್ಯಾರೋ? ಇಲ್ಲಿ ನಾಗರಿಕ ಸೇವಾ ವರ್ಗದ ಬಗ್ಗೆ ಮಾತಾಡ್ಬೇಕಾಗತ್ತೆ ಅಲ್ವಾ? ಹೌದು, ಕರೆಕ್ಟ್. ಅದೇ ಸಿವಿಲ್ ಸರ್ವಿಸ್ ಕ್ಲಾಸ್. ಇವರೇ ಆಡಳಿತದ ಒಂಥರ ಬೆನ್ನೆಲುಬು ಇದ್ದ ಹಾಗೆ. ಇವರು ಅಂದ್ರೆ ಸರ್ಕಾರದಿಂದ ನೇಮಕ ಆದವರು. ಕಾಯಂ ಉದ್ಯೋಗ, ಸಂಬಳ, ಆಮೇಲೆ ಮುಖ್ಯವಾಗಿ ತಮ್ಮ ಕೆಲ್ಸಕ್ಕೆ ಬೇಕಾದ ಸ್ಪೆಷಲ್ ಸ್ಕಿಲ್ಸ್, ವೃತ್ತಿಪರತೆ ಇರೋ ಒಂದು ದೊಡ್ಡ ಗುಂಪು. ಅಂದ್ರೆ ಮಂತ್ರಿಗಳು ತಗೊಂಡ ನಿರ್ಧಾರಗಳನ್ನ ಜಾರಿಗೆ ತರೋರು ಇವರೇನಾ? ಹೌದು, ಬಹುತೇಕವಾಗಿ. ಓಕೆ. ಈ ಸೇವೆಗಳಿಗೆ ಕೆಲವು ಲಕ್ಷಣಗಳಿರುತ್ತೆ ಅಂತಾರಲ್ಲ. ಪ್ರೊಫೆಷನಲಿಸಮ್, ಆಮೇಲೆ ಹೈರಾರ್ಕಿ, ಅಂದ್ರೆ ಅಧಿಕಾರ ಶ್ರೇಣಿ ಪದ್ಧತಿ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ವೃತ್ತಿಪರತೆ ಅಂದ್ರೆ ಇವರು ತಮ್ಮ ತಮ್ಮ ಫೀಲ್ಡ್ನಲ್ಲಿ, ಅದು ಅಡ್ಮಿನಿಸ್ಟ್ರೇಷನ್ ಇರ್ಲಿ, ಪೊಲೀಸ್ ಇರ್ಲಿ, ಟೆಕ್ನಿಕಲ್ ಇರ್ಲಿ, ಅದರಲ್ಲಿ ಒಂದು ವಿಶೇಷ ಜ್ಞಾನ, ಟ್ರೇನಿಂಗ್, ಅನುಭವ ಎಲ್ಲ ಇರುತ್ತೆ. ಸರಿ. ಇನ್ನು ಅಧಿಕಾರ ಶ್ರೇಣಿ ಅಂದ್ರೆ ಹೈರಾರ್ಕಿ. ಸಿಸ್ಟಮ್ ಹೇಗೆ ಸ್ಟ್ರಕ್ಚರ್ ಆಗಿದೆ ಅಂದ್ರೆ ಮೇಲಿಂದ ಕೆಳಗೆ ಹಂತ ಹಂತವಾಗಿ ಪ್ರತಿ ಆಫೀಸರ್ ತನ್ನ ಮೇಲಿನ ಅಧಿಕಾರಿಗೆ ಜವಾಬ್ದಾರನಾಗಿರ್ತಾನೆ, ಮತ್ತೆ ತನ್ನ ಕೆಳಗಿನವರಿಗೆ ಗೈಡ್ ಮಾಡೋದು, ಆರ್ಡರ್ ಕೊಡೋ ಅಧಿಕಾರ ಇರುತ್ತೆ. ಇದರಿಂದ ಒಂದು ಶಿಸ್ತು, ಕಂಟ್ರೋಲ್, ಆಮೇಲೆ ಅಕೌಂಟಬಿಲಿಟಿ ಚೈನ್ ಕ್ರಿಯೇಟ್ ಆಗುತ್ತೆ. ಓಕೆ, ಇದು ಸ್ಟ್ರಕ್ಚರ್ ಆಯ್ತು. ಆದ್ರೆ ಇವರ ಕೆಲಸ ಮಾಡೋ ರೀತಿಯ ಬಗ್ಗೆನೂ ಕೆಲವು ಪ್ರಿನ್ಸಿಪಲ್ಸ್ ಇವೆ ಅಲ್ಲ? ರಾಜಕೀಯ ತಾಟಸ್ಥ್ಯ ಅನ್ನೋದು ಬಹಳ ಮುಖ್ಯ ಅಂತ ಕೇಳಿದ್ದೀನಿ. ಹೌದು. ಪೊಲಿಟಿಕಲ್ ನ್ಯೂಟ್ರಾಲಿಟಿ ಇದು ಸಿವಿಲ್ ಸರ್ವಿಸ್ನ ಒಂದು ಬಹಳ ಇಂಪಾರ್ಟೆಂಟ್ ಆದರ್ಶ. ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಯಾವುದೇ ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಆಗಿರಬಾರ್ದು, ಎಲೆಕ್ಷನ್ ಕ್ಯಾಂಪೇನಲ್ಲಿ ಭಾಗವಹಿಸಬಾರ್ದು, ಆಮೇಲೆ ತಮ್ಮ ಡ್ಯೂಟಿ ಮಾಡಬೇಕಾದ್ರೆ ಪಕ್ಷಪಾತ ತೋರಿಸಬಾರ್ದು. ಸರ್ಕಾರಗಳು ಚೇಂಜ್ ಆಗ್ಬೋದು, ಆದರೆ ಅಧಿಕಾರಿಗಳು ಸಂವಿಧಾನ, ಕಾನೂನು ಚೌಕಟ್ಟಲ್ಲೇ ಆ ಟೈಮಲ್ಲಿರೋ ಸರ್ಕಾರದ ಪಾಲಿಸಿಗಳನ್ನ ನಿಷ್ಠೆಯಿಂದ ನಿಷ್ಪಕ್ಷಪಾತವಾಗಿ ಜಾರಿ ಮಾಡಬೇಕು. ಇದು ಡೆಮೋಕ್ರಸಿಗೆ ಬಹಳ ಮುಖ್ಯ. ಓ, ಅಂದ್ರೆ ತೆರೆಮರೆಯಲ್ಲಿ ನಿಂತು ಕೆಲಸ ಮಾಡೋ ತರಹನಾ? ಅದಕ್ಕೇನೆ ಅನಾಮಧೇಯತೆ ಅಥವಾ ಅನಾನಿಮಿಟಿ ಅನ್ನೋದು ಇನ್ನೊಂದು ಲಕ್ಷಣ ಅಂತಾರ? ಹೌದು, ಸಾಮಾನ್ಯವಾಗಿ ಹಾಗೆ ಇರಬೇಕು ಅನ್ನೋದು ಕಾನ್ಸೆಪ್ಟ್. ಅನಾನಿಮಿಟಿ ಅಂದ್ರೆ ಅಧಿಕಾರಿಗಳು ಡೈರೆಕ್ಟ್ ಆಗಿ ಪಬ್ಲಿಕ್ನಲ್ಲಿ ಹೊಗಳಿಕೆಗೋ ತೆಗಳಿಕೆಗೋ ಗುರಿಯಾಗಲ್ಲ. ಪಾಲಿಸಿ ಸಕ್ಸಸ್ ಆದ್ರೂ ಫೇಲ್ ಆದ್ರೂ ಅದರ ಪೊಲಿಟಿಕಲ್ ಜವಾಬ್ದಾರಿ ಆಯಾ ಮಿನಿಸ್ಟರ್ದೇ ಇರುತ್ತೆ. ಅಧಿಕಾರಿಗಳು ತೆರೆ ಹಿಂದೆ ಸಲಹೆ ಕೊಡೋದು, ಇಂಪ್ಲಿಮೆಂಟ್ ಮಾಡೋದು. ಆದ್ರೆ ಈಗದು ಸ್ವಲ್ಪ ಚೇಂಜ್ ಆಗ್ತಿದ್ಯಾ? RTI, ಮೀಡಿಯಾ ಎಲ್ಲ ಇರೋದ್ರಿಂದ. ಕರೆಕ್ಟ್. ಈಗ ಕಾಲ ಬದಲಾಗಿದೆ. ಈ ಅನಾಮಧೇಯತೆ ತತ್ವ ಸ್ವಲ್ಪ ಮಟ್ಟಿಗೆ ಡೈಲ್ಯೂಟ್ ಆಗ್ತಿದೆ ಅಂತನೂ ಹೇಳ್ಬೋದು. ಇಂಟ್ರೆಸ್ಟಿಂಗ್. ಇದ್ರ ಜೊತೆಗೆ ನಿಷ್ಪಕ್ಷಪಾತತೆ ಮತ್ತೆ ಸೇವಾ ಮನೋಭಾವನೆ ಬಗ್ಗೆನೂ ಇದೆಯಲ್ಲ? ಖಂಡಿತ. ನಿಷ್ಪಕ್ಷಪಾತತೆ ಅಂದ್ರೆ ಇಂಪಾರ್ಶಿಯಾಲಿಟಿ. ಕಾನೂನು ಅಪ್ಲೈ ಮಾಡಬೇಕಾದ್ರೆ ಯಾರೇ ಇರಲಿ, ಯಾವುದೇ ಗುಂಪು, ಜಾತಿ, ಧರ್ಮ, ಲಿಂಗ ಈ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಇನ್ನು ಸೇವಾ ಮನೋಭಾವನೆ ಅಂದ್ರೆ ಸ್ಪಿರಿಟ್ ಆಫ್ ಸರ್ವಿಸ್. ಇದು ಬರೀ ಸಂಬಳಕ್ಕೆ ಮಾಡೋ ಕೆಲಸ ಅಲ್ಲ, ಇದೊಂಥರ ಸಮಾಜದ ಒಳ್ಳೆಯದಕ್ಕೆ, ಜನರ ಕಲ್ಯಾಣಕ್ಕೆ ದುಡಿಬೇಕು ಅನ್ನೋ ಒಂದು ಇಂಟರ್ನಲ್ ಮೋಟಿವೇಶನ್, ಕಮಿಟ್ಮೆಂಟ್. ಹೌದು, ಇದು ಬಹಳ ಮುಖ್ಯ ಅನ್ಸುತ್ತೆ. ಈ ಲಕ್ಷಣಗಳೆಲ್ಲ ಸೇರಿ ನಾಗರಿಕ ಸೇವೆಯನ್ನ ಒಂದು ಜವಾಬ್ದಾರಿಯುತ ಸ್ಥಾನವನ್ನಾಗಿ ಮಾಡುತ್ತೆ.
ಈಗ ಭಾರತದಲ್ಲಿರೋ ಈ ಸಿವಿಲ್ ಸರ್ವಿಸಸ್ನಲ್ಲಿ ಏನೆಲ್ಲ ಟೈಪ್ಸ್ ಇದೆ ಅಂತ ನೋಡೋಣ. ಮುಖ್ಯವಾಗಿ 3 ತರಹ ಅಂತ ಅನ್ಸತ್ತೆ. ಹೌದು, ಕಾನ್ಸ್ಟಿಟ್ಯೂಷನಲಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಗಿ 3 ಮೇಜರ್ ಕ್ಯಾಟಗರಿ ಮಾಡಬಹುದು. ಯಾವ್ದ್ಯಾವ್ದು? ಒಂದು, ಅಖಿಲ ಭಾರತ ಸೇವೆಗಳು ಅಂದ್ರೆ ಆಲ್ ಇಂಡಿಯಾ ಸರ್ವಿಸಸ್. ಹ್ಮ್ 2, ಕೇಂದ್ರೀಯ ಸೇವೆಗಳು ಸೆಂಟ್ರಲ್ ಸರ್ವಿಸಸ್. ಓಕೆ. 3, ರಾಜ್ಯ ಸೇವೆಗಳು ಸ್ಟೇಟ್ ಸರ್ವಿಸಸ್. ಓಹ್, ಅಖಿಲ ಭಾರತ ಸೇವೆಗಳು ಹೆಸರಲ್ಲೇ ಇದೆಯಲ್ಲ, ಇಡೀ ದೇಶಕ್ಕೆ ಸಂಬಂಧಿಸಿದ್ದು ಅಂತ. ಏನಿದರ ವಿಶೇಷತೆ? ಹೌದು, ಸಂವಿಧಾನದ ಆರ್ಟಿಕಲ್ 312 ಇದರ ಬಗ್ಗೆ ಹೇಳುತ್ತೆ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಇವರನ್ನ ಸೆಂಟ್ರಲ್ ಗವರ್ಮೆಂಟ್ UPSC ಮೂಲಕ ರಾಷ್ಟ್ರಮಟ್ಟದಲ್ಲಿ ಸೆಲೆಕ್ಟ್ ಮಾಡಿದ್ರು ಇವರನ್ನ ಕೇಂದ್ರ ಸರ್ಕಾರದಲ್ಲೂ ಕೆಲಸಕ್ಕೆ ಹಾಕ್ಬೋದು ಅಥವಾ ಯಾವುದೇ ರಾಜ್ಯ ಸರ್ಕಾರದಲ್ಲೂ ಹಾಕ್ಬೋದು. ಹೌದಾ? ಹೌದು, ಅಂದ್ರೆ ಇವರು ಸೆಂಟರ್ ಮತ್ತು ಸ್ಟೇಟ್ ಎರಡರ ಅಡ್ಮಿನಿಸ್ಟ್ರೇಷನ್ನಲ್ಲೂ ಕೆಲಸ ಮಾಡ್ತಾರೆ. ಇದೊಂಥರ ಫೆಡರಲ್ ಸಿಸ್ಟಮ್ನಲ್ಲಿ ಸೆಂಟರ್ ಸ್ಟೇಟ್ ಮಧ್ಯೆ ಒಂದು ಬ್ರಿಡ್ಜ್ ತರ. ಇದರಲ್ಲಿ ಯಾವುದು ಬರುತ್ತೆ? IAS, IPS ಇರಬಹುದಾ? ಕರೆಕ್ಟ್. ಸದ್ಯಕ್ಕೆ 3 ಆಲ್ ಇಂಡಿಯಾ ಸರ್ವಿಸಸ್ ಇದೆ. IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್ ಮತ್ತೆ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಓ, ಫಾರೆಸ್ಟ್ ಸರ್ವಿಸ್, ಫಾರಿನ್ ಸರ್ವಿಸ್ ಅಲ್ಲ. ಅಲ್ಲ, ಫಾರೆಸ್ಟ್ ಸರ್ವಿಸ್. ಈ 3 ಸೇವೆಗಳು ದೇಶದ ಅಡ್ಮಿನಿಸ್ಟ್ರೇಷನ್, ಲಾ ಅಂಡ್ ಆರ್ಡರ್ ಆಮೇಲೆ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಸರಿ, ಈಗ IAS ಸೆಂಟರ್ ಮತ್ತು ಸ್ಟೇಟ್ ಎರಡಕ್ಕೂ ಆಯ್ತು. ಹಾಗಾದ್ರೆ ಬರೀ ಸೆಂಟ್ರಲ್ ಗವರ್ಮೆಂಟ್ ಕೆಳಗೆ ಬರುವ ಸರ್ವಿಸಸ್ ಕೂಡ ಇರತ್ತಲ್ಲ, ಅದೇ ಕೇಂದ್ರೀಯ ಸೇವೆಗಳು ಇರಬೇಕು? ಖಚಿತವಾಗಿ. ಸೆಂಟ್ರಲ್ ಸರ್ವಿಸಸ್ ಪೂರ್ತಿಯಾಗಿ ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ನಲ್ಲಿರತ್ತೆ. ಇವರನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸಲ್ಲ. ಇವರು ತಮ್ಮ ಪೂರ್ತಿ ಕೆರಿಯರ್ನಲ್ಲಿ ಕೇಂದ್ರ ಸರ್ಕಾರದ ಬೇರೆ ಬೇರೆ ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟ್, ಆರ್ಗನೈಸೇಷನ್ಸ್ ಅಲ್ಲೇ ಕೆಲಸ ಮಾಡ್ತಾರೆ. ಕೆಲವು ಉದಾಹರಣೆ ಕೊಡ್ತೀರಾ ಇದಕ್ಕೆ? ಬಹಳಷ್ಟಿವೆ. IFS ಇಂಡಿಯನ್ ಫಾರಿನ್ ಸರ್ವಿಸ್ ಇದೆಯಲ್ಲ ಅದು. ಆಮೇಲೆ IRS ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇದರಲ್ಲಿ ಇನ್ಕಮ್ ಟ್ಯಾಕ್ಸ್, ಕಸ್ಟಮ್ಸ್ ಎಲ್ಲ ಬರುತ್ತೆ. ಇಂಡಿಯನ್ ಪೋಸ್ಟಲ್ ಸರ್ವಿಸ್, ಇಂಡಿಯನ್ ರೈಲ್ವೆ ಸರ್ವಿಸಸ್, ಟ್ರಾಫಿಕ್, ಅಕೌಂಟ್ಸ್, ಪರ್ಸನಲ್, ಹೀಗೆ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ IIS, ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್ IA&AS, ಹೀಗೆ ಲಿಸ್ಟ್ ದೊಡ್ಡದಿದೆ. ಓಕೆ, ಇನ್ನು 3ನೇದು ರಾಜ್ಯ ಸೇವೆಗಳು. ಇದು ಹೆಸರಲ್ಲೇ ಗೊತ್ತಾಗುತ್ತೆ. ಹೌದು, ಸ್ಟೇಟ್ ಸರ್ವಿಸಸ್. ಇವು ಆಯಾ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತ. ಪ್ರತಿ ರಾಜ್ಯ ತನ್ನದೇ ಆದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೂಲಕ, ಅಂದ್ರೆ ನಮ್ಮಲ್ಲಿ KPSC ಮೂಲಕ ರಿಕ್ರೂಟ್ ಮಾಡುತ್ತೆ. ಈ ಅಧಿಕಾರಿಗಳು ಆಯಾ ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲೇ ಕೆಲಸ ಮಾಡ್ತಾರೆ. ಉದಾಹರಣೆಗೆ KAS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, KPS ಕರ್ನಾಟಕ ಪೊಲೀಸ್ ಸರ್ವಿಸ್, ಆಮೇಲೆ ಸ್ಟೇಟ್ ಎಕ್ಸೈಸ್, ಕಮರ್ಷಿಯಲ್ ಟ್ಯಾಕ್ಸ್, ಕೋಆಪರೇಟಿವ್ ಸರ್ವಿಸ್, ಹೀಗೆ. ಸರಿ, ಇಷ್ಟೊಂದು ತರಹದ ಸೇವೆಗಳಿದೆ. ಇವುಗಳಿಗೆ, ಅದರಲ್ಲೂ ಹೈಯರ್ ಲೆವೆಲ್ ಸರ್ವಿಸಸ್ಗೆ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಹೇಗಿರುತ್ತೆ, ಅದಕ್ಕೆ ಇರೋ ಸಂಸ್ಥೆಗಳ ಬಗ್ಗೆ ಹೇಳಿ. ನ್ಯಾಷನಲ್ ಲೆವೆಲ್ನಲ್ಲಿ UPSC ಇದೆಯಲ್ಲ? ಹೌದು, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 315 ಕೆಳಗೆ ಸ್ಥಾಪನೆಯಾದ ಒಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದ್ರ ಮುಖ್ಯ ಕೆಲ್ಸ? ಇದರ ಮೇನ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಸೆಂಟ್ರಲ್ ಸರ್ವಿಸಸ್ನ ಗ್ರೂಪ್ A ಮತ್ತು ಗ್ರೂಪ್ B ಪೋಸ್ಟ್ಗಳಿಗೆ ಅರ್ಹ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡೋಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೆಸೋದು. ಅದು ಕೂಡ ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ. ಇದು ದೇಶದ ಬಹಳ ಪ್ರೆಸ್ಟೀಜಿಯಸ್ ಸಂಸ್ಥೆಗಳಲ್ಲಿ ಒಂದು. ಇದರ ರಚನೆ ಹೇಗಿರುತ್ತೆ? ಮೆಂಬರ್ಸ್ನ ಯಾರು ನೇಮಕ ಮಾಡ್ತಾರೆ? ಇದರ ಸ್ವಾತಂತ್ರ್ಯ ಹೇಗೆ ಕಾಪಾಡಿದ್ದಾರೆ? UPSCಯಲ್ಲಿ ಒಬ್ಬ ಚೇರ್ಮನ್ ಮತ್ತೆ ಸಾಮಾನ್ಯವಾಗಿ 10 ಜನ ಮೆಂಬರ್ಸ್ ಇರ್ತಾರೆ. ಇವರೆಲ್ಲರನ್ನೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೇಮಕ ಮಾಡ್ತಾರೆ. ಇವರ ಟರ್ಮ್ 6 ವರ್ಷ ಅಥವಾ 65 ವರ್ಷ ವಯಸ್ಸಾಗೋವರೆಗೂ. ಇವೆರಡರಲ್ಲಿ ಯಾವ್ದು ಮೊದಲು ಬರುತ್ತೋ ಅಲ್ಲಿವರೆಗೆ. ಇವರ ಇಂಡಿಪೆಂಡೆನ್ಸ್ ಮತ್ತೆ ಇಂಪಾರ್ಶಿಯಾಲಿಟಿ ಗ್ಯಾರಂಟಿ ಮಾಡೋಕೆ ಕಾನ್ಸ್ಟಿಟ್ಯೂಷನ್ನಲ್ಲೇ ಕೆಲವು ಸೇಫ್ ಗಾರ್ಡ್ಸ್ ಇದೆ. ಹೇಗೆ? ಉದಾಹರಣೆಗೆ, ಅಟ್ಲೀಸ್ಟ್ ಹಾಫ್ ಆಫ್ ದಿ ಮೆಂಬರ್ಸ್ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ಮೆಂಟ್ನಲ್ಲಿ ಮಿನಿಮಮ್ 10 ವರ್ಷ ಸರ್ವಿಸ್ ಮಾಡಿರ್ಬೇಕು ಅನ್ನೋ ರೂಲ್ ಇದೆ. ಮತ್ತೆ ಅವರನ್ನ ತೆಗೆದುಹಾಕೋದು ಸುಲಭವಲ್ಲ. ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ನಂತರ ಪ್ರೆಸಿಡೆಂಟ್ ಆರ್ಡರ್ ಮೂಲಕ ಮಾತ್ರ ಸಾಧ್ಯ. ಅಂದ್ರೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇರಲ್ವಾ? ಇರಬಾರ್ದು ಅಂತಾನೆ ಈ ವ್ಯವಸ್ಥೆ. ಎಕ್ಸಾಮ್ ನಡೆಸೋದ್ ಬಿಟ್ಟು ಬೇರೆ ಕೆಲಸಗಳಿವ್ಯಾ UPSCಗೆ? ಹೌದು, ಖಂಡಿತ ಇವೆ. ರಿಕ್ರೂಟ್ಮೆಂಟ್ ಜೊತೆಗೆ ಪ್ರಮೋಷನ್, ಒಂದ್ ಸರ್ವಿಸ್ಸಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್, ಡಿಸಿಪ್ಲಿನರಿ ಮ್ಯಾಟರ್ಸ್, ಇಂತಹ ವಿಷಯಗಳಲ್ಲಿ ಸರ್ಕಾರಕ್ಕೆ ಅಡ್ವೈಸ್ ಕೊಡುತ್ತೆ. ಮತ್ತೆ ಪ್ರತಿ ವರ್ಷ ತನ್ನ ಆಕ್ಟಿವಿಟೀಸ್ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡಿ ಪ್ರೆಸಿಡೆಂಟ್ಗೆ ಕೊಡ್ಬೇಕು. ಅದನ್ನ ಪಾರ್ಲಿಮೆಂಟ್ನಲ್ಲಿ ಇಡ್ತಾರೆ. ಇದು ಸೆಂಟ್ರಲ್ ಲೆವೆಲ್ ಆಯ್ತು. ಇದೇ ಥರ ಸ್ಟೇಟ್ ಲೆವೆಲ್ನರಿ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ KPSC ಇದೆಯಾ? ಹೌದು, ಬಹುತೇಕ ಇದೇ ಮಾಡೆಲ್.
ಅದೇ ಆರ್ಟಿಕಲ್ 315 ಸ್ಟೇಟ್ಗಳಿಗೂ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಥಾಪಿಸೋಕೆ ಅವಕಾಶ ಕೊಡುತ್ತೆ. ಕೆಪಿಎಸ್ಸಿ ನಮ್ಮ ರಾಜ್ಯ ಸರ್ಕಾರಿ ಸೇವೆಗಳಿಗೆ ಅಂದ್ರೆ ಕೆಎಎಸ್, ಕೆಪಿಎಸ್ಗೆಲ್ಲ ಎಕ್ಸಾಮ್ಸ್ ನಡೆಸುತ್ತೆ. ಇದರ ಚೇರ್ಮನ್ ಮೆಂಬರ್ಸ್ನ ಯಾರು ನೇಮಿಸ್ತಾರೆ? ಇವರನ್ನ ಗವರ್ನರ್ ನೇಮಕ ಮಾಡ್ತಾರೆ ರಾಜ್ಯ ಸರ್ಕಾರದ ಸಲಹೆ ಮೇರೆಗೆ. ಇವರ ಟರ್ಮ್ ಕ್ವಾಲಿಫಿಕೇಶನ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಯುಪಿಎಸ್ಸಿಗೆ ಹೋಲಿಸಿದ್ರೆ? ಸ್ವರ್ಥ ಇದೆ. ಕೆಪಿಎಸ್ಸಿ ಚೇರ್ಮನ್ ಮತ್ತೆ ಮೆಂಬರ್ಸ್ ಟರ್ಮ್ 6 ವರ್ಷ ಅಥವಾ 62 ವರ್ಷ ವಯಸ್ಸಾಗೋವರೆಗೂ. ಯುಪಿಎಸ್ಸಿಗೆ 65 ವರ್ಷ ಇತ್ತು ಅಲ್ವಾ? ಹೌದು. ಇಲ್ಲೂ ಕೂಡ ಸಾಮಾನ್ಯವಾಗಿ ಅರ್ಧದಷ್ಟು ಮೆಂಬರ್ಸ್ಗೆ 10 ವರ್ಷ ಗವರ್ಮೆಂಟ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋ ನಿಯಮ ಇದೆ. ಇವರನ್ನ ತೆಗೆಯೋ ಪ್ರಾಸೆಸ್ ಕೂಡ ಕಾಂಪ್ಲೆಕ್ಸ್. ಗವರ್ನರ್ ಮೂಲಕ ಪ್ರೆಸಿಡೆಂಟ್ ಕ್ರಮ ತಗೋಬೇಕು. ಕೆಪಿಎಸ್ಸಿಯ ಕೆಲ್ಸಗಳು ಯುಪಿಎಸ್ಸಿ ತರಹನೇನಾ? ಹೌದು, ಆದ್ರೆ ರಾಜ್ಯದ ವ್ಯಾಪ್ತಿಯಲ್ಲಿ. ಸ್ಟೇಟ್ ಸರ್ವಿಸ್ಗೆ ಎಕ್ಸಾಮ್ ನಡೆಸೋದು, ಸರ್ಕಾರಿ ನೌಕರರಿಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ನಡೆಸೋದು, ಆಮೇಲೆ ರಿಕ್ರೂಟ್ಮೆಂಟ್, ಪ್ರಮೋಷನ್, ಟ್ರಾನ್ಸ್ಫರ್, ಡಿಸಿಪ್ಲಿನ್ ಇಶ್ಯೂಸಲ್ಲಿ ಸ್ಟೇಟ್ ಗವರ್ಮೆಂಟ್ಗೆ ಅಡ್ವೈಸ್ ಕೊಡೋದು, ಮತ್ತೆ ವಾರ್ಷಿಕ ವರದಿಯನ್ನ ಗವರ್ನರ್ಗೆ ಕೊಡೋದು, ಇವೆಲ್ಲ. ಒಂದು ವೇಳೆ 2 ಅಥವಾ ಹೆಚ್ಚು ರಾಜ್ಯಗಳು ಸೇರಿ ಒಂದೇ ಕಮಿಷನ್ ಬೇಕು ಅಂದ್ರೆ ಅದಕ್ಕೆ ಅವಕಾಶ ಇದೆಯಾ? ಹೌದು, ಅದಕ್ಕೂ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇದೆ. ಆರ್ಟಿಕಲ್ 315 ಪ್ರಕಾರ ಆಯಾ ಸ್ಟೇಟ್ ಲೆಜಿಸ್ಲೇಚರ್ಗಳು ರೆಸಲ್ಯೂಷನ್ ಪಾಸ್ ಮಾಡಿದ್ರೆ ಪಾರ್ಲಿಮೆಂಟ್ ಒಂದು ಕಾನೂನು ಮಾಡಿ ಆ ರಾಜ್ಯಗಳಿಗಾಗಿ ಜಾಯಿಂಟ್ ಲೋಕಸೇವಾ ಆಯೋಗ ಅನ್ನೇ ಜೆಪಿಎಸ್ಸಿ ಸ್ಥಾಪಿಸಬಹುದು. ಇದು ರೇರು, ಆದ್ರೆ ಸಾಧ್ಯತೆ ಇದೆ. ಈಗ ಆಡಳಿತ ಯಂತ್ರದ ಕೆಲವು ಮುಖ್ಯ ಹುದ್ದೆಗಳ ಬಗ್ಗೆ ನೋಡೋಣ. ರಾಜ್ಯ ಮಟ್ಟದಲ್ಲಿ ಇಡೀ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ನ ಹೆಡ್ ಯಾರು? ರಾಜ್ಯದ ಆಡಳಿತದ ಅತ್ಯುನ್ನತ ಸ್ಥಾನದಲ್ಲಿರೋರು ಮುಖ್ಯ ಕಾರ್ಯದರ್ಶಿ ಅಂದ್ರೆ ಚೀಫ್ ಸೆಕ್ರೆಟರಿ. ಇವರು ರಾಜ್ಯದ ಸಿವಿಲ್ ಸರ್ವಿಸಸ್ನ ಹೆಡ್. ಇಡೀ ರಾಜ್ಯದ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿನ ಮೇಲ್ವಿಚಾರಣೆ ಮಾಡ್ತಾರೆ. ಈ ಮುಖ್ಯ ಕಾರ್ಯದರ್ಶಿ ಪಾತ್ರ ಬಹಳ ಪವರ್ಫುಲ್ ಅನ್ಸುತ್ತೆ. ಇವರ ಮೇನ್ ಜವಾಬ್ದಾರಿಗಳೇನು? ನಿಜಕ್ಕೂ ಇದು ಬಹಳ ಪ್ರಭಾವಶಾಲಿ ಹುದ್ದೆ. ಒಂದು, ಇವರು ಚೀಫ್ ಮಿನಿಸ್ಟರ್ಗೆ ಮೇನ್ ಅಡ್ಮಿನಿಸ್ಟ್ರೇಟಿವ್ ಅಡ್ವೈಸರ್. 2, ಇವರು ಸ್ಟೇಟ್ ಕ್ಯಾಬಿನೆಟ್ನ ಸೆಕ್ರೆಟರಿಯಾಗಿಯೂ ಕೆಲಸ ಮಾಡ್ತಾರೆ. ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ನ ಅಜೆಂಡಾ ರೆಡಿ ಮಾಡೋದು, ಮೀಟಿಂಗ್ನ ನೋಟ್ಸ್ ಮಾಡೋದು, ಕ್ಯಾಬಿನೆಟ್ ಡಿಸಿಷನ್ಸ್ ಇಂಪ್ಲಿಮೆಂಟ್ ಆಗತ್ತಾ ಅಂತ ನೋಡೋದು. ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇರ್ತಾರಾ ಇವರು? ಹೌದು, ಬಹುಶಃ ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಮಾಡೋ ಏಕೈಕ ಸೆಕ್ರೆಟರಿ ಇವರೇ ಇರ್ಬೋದು. ಹಾಗಾದ್ರೆ ಇವರು ರಾಜಕೀಯ ನಾಯಕತ್ವ ಮತ್ತೆ ಬ್ಯೂರೋಕ್ರಸಿ ಮಧ್ಯೆ ಒಂದು ಲಿಂಕ್ ತರಹನಾ? ಖಂಡಿತವಾಗಿ. ಅದಲ್ಲದೆ ರಾಜ್ಯ ಸರ್ಕಾರದ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಕೋಆರ್ಡಿನೇಷನ್ ತರೋದು ಇವರ ಇನ್ನೊಂದು ದೊಡ್ಡ ಜವಾಬ್ದಾರಿ. ಸರ್ಕಾರದ ಪಾಲಿಸಿಗಳು ಎಫೆಕ್ಟಿವ್ ಆಗಿ ಜಾರಿಯಾಗಬೇಕಂದ್ರೆ ಎಲ್ಲಾ ಇಲಾಖೆಗಳು ಒಟ್ಟಿಗೆ ಕೆಲಸ ಮಾಡಬೇಕು. ಆ ಕೋಆರ್ಡಿನೇಷನ್ ತರೋದ್ರಲ್ಲಿ ಇವರ ಪಾತ್ರ ಬಹಳ ಮುಖ್ಯ. ಸಾಮಾನ್ಯವಾಗಿ ರಾಜ್ಯದಲ್ಲಿರೋ ಅತ್ಯಂತ ಸೀನಿಯರ್ ಮತ್ತು ಅನುಭವಿ ಐಎಎಸ್ ಆಫೀಸರ್ನ ಈ ಪೋಸ್ಟ್ಗೆ ಹಾಕ್ತಾರೆ. ಓಕೆ. ಇವರು ಇಡೀ ರಾಜ್ಯದ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಸ್ಟೆಬಿಲಿಟಿ, ಕಂಟಿನ್ಯೂಟಿ ತರ್ತಾರೆ. ಇದು ರಾಜ್ಯ ಮಟ್ಟ ಆಯ್ತು. ಇದೇ ತರ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಆಡಳಿತದ ಸೆಂಟರ್ ಪಾಯಿಂಟ್ ಯಾರು? ನಾವೆಲ್ಲ ಡಿಸಿ ಆಫೀಸ್ ಅಂತ ಕೇಳಿರ್ತೀವಲ್ಲ? ಹೌದು. ಜಿಲ್ಲಾ ಮಟ್ಟದಲ್ಲಿ ಅಡ್ಮಿನಿಸ್ಟ್ರೇಷನ್ನ ಅಚ್ಚ ಅಣಿ ಅಂದ್ರೆ ಜಿಲ್ಲಾಧಿಕಾರಿ. ಇವ್ರನ್ನ ಕೆಲವೆಡೆ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಕೆಲವೆಡೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ನಮ್ಮ ಕರ್ನಾಟಕದಲ್ಲಿ ಡೆಪ್ಯೂಟಿ ಕಮಿಷನರ್, ಡಿಸಿ ಅಂತ ಕರೀತಾರೆ. ಡಿಸಿ ಈ ಪೋಸ್ಟ್ ಇದೆಯಲ್ಲ, ಇದು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಹಿಸ್ಟಾರಿಕಲಿ ಬಹಳ ಇಂಪಾರ್ಟೆಂಟ್. ಡಿಸಿ ಅವರ ಕೆಲಸಗಳು ಬಹಳ ಜಾಸ್ತಿ ಇರುತ್ತೆ ಅಂತಾರೆ, ಸ್ವಲ್ಪ ಹೇಳ್ತೀರಾ? ಖಂಡಿತ. ಡಿಸಿಯನ್ನ ಜಿಲ್ಲೆಯ ಕಣ್ಣು, ಕಿವಿ, ಧ್ವನಿ ಅಂತಾರೆ. ಅವರ ಕೆಲಸದ ವ್ಯಾಪ್ತಿ ದೊಡ್ಡದು. ಮುಖ್ಯವಾಗಿ ನೋಡೋದಾದ್ರೆ, 1 ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್, ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್, ಲ್ಯಾಂಡ್ ರೆಕಾರ್ಡ್ಸ್ ಮೇಂಟೆನೆನ್ಸ್, ಸರ್ಕಾರಕ್ಕೆ ಬರೋ ಬೇರೆ ಬಾಕಿ ವಸೂಲಿ. ಕಲೆಕ್ಟರ್ ಅಂತ ಹೆಸರು ಬಂದಿದೆ ಇದರಿಂದ. 2 ಲಾ ಅಂಡ್ ಆರ್ಡರ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು. ಇದಕ್ಕೆ ಎಸ್ಪಿ, ಪೊಲೀಸ್ ವರಿಷ್ಠಾಧಿಕಾರಿಯವರ ಸಹಾಯ ಇರುತ್ತೆ. ಸರಿ. 3 ಡೆವಲಪ್ಮೆಂಟ್ ಕೆಲಸಗಳು. ಇದು ಈಗ ಬಹಳ ಮುಖ್ಯ ಆಗಿದೆ. ಸೆಂಟ್ರಲ್, ಸ್ಟೇಟ್ ಗವರ್ಮೆಂಟ್ನ ಎಲ್ಲ ಯೋಜನೆಗಳನ್ನ, ಉದಾಹರಣೆಗೆ ಹಳ್ಳಿ ಅಭಿವೃದ್ಧಿ, ಎಜುಕೇಷನ್, ಹೆಲ್ತ್, ಅಗ್ರಿಕಲ್ಚರ್ ಎಲ್ಲವನ್ನೂ ಜಿಲ್ಲಾ ಮಟ್ಟದಲ್ಲೇ ಸರಿಯಾಗಿ ಜಾರಿ ಮಾಡಿಸೋದು, ಮಾನಿಟರ್ ಮಾಡೋದು, ಜಿಲ್ಲಾ ಪಂಚಾಯತ್ ಜೊತೆ ಕ್ಲೋಸ್ ಆಗಿ ಕೆಲಸ ಮಾಡ್ತಾರೆ. 4 ಕೋಆರ್ಡಿನೇಷನ್, ಜಿಲ್ಲಾ ಮಟ್ಟದಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ಸ್, ಕೃಷಿ, ಶಿಕ್ಷಣ, ಆರೋಗ್ಯ, ಸೋಷಿಯಲ್ ವೆಲ್ಫೇರ್ ಹೀಗೆ ಎಲ್ಲರ ಮಧ್ಯೆ ಸಮನ್ವಯ ತರೋದು. ಇದು ಬಹಳ ಚಾಲೆಂಜಿಂಗ್ ಕೆಲಸ. ಹೌದು. 5 ಎಲೆಕ್ಷನ್ ಡ್ಯೂಟಿ, ಲೋಕಸಭೆ, ಎಂಎಲ್ಎ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಂದಾಗ ಇವರೇ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್. ಹೌದು.
6 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಫ್ಲಡ್, ಬರ, ಭೂಕಂಪ, ಸಾಂಕ್ರಾಮಿಕ ರೋಗ ಈ ಥರ ವಿಪತ್ತು ಬಂದಾಗ ತಕ್ಷಣ ರೆಸ್ಪಾಂಡ್ ಮಾಡಿ ರಿಲೀಫ್, ರಿಹ್ಯಾಬಿಲಿಟೇಷನ್ ಕೆಲಸಗಳನ್ನು ನೋಡ್ಕೊಡೋದು ಇವ್ರದೇ ಜವಾಬ್ದಾರಿ. ದಾರಿಗಳು ನಿಜಕ್ಕೂ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರದ ಮುಖ ಇವರೇ ಅನ್ಸುತ್ತೆ. ನಿಸ್ಸಂದೇಹವಾಗಿ ಲೋಕಲ್ ಲೆವೆಲ್ನಲ್ಲಿ ಸರ್ಕಾರದ ಪ್ರೆಸೆನ್ಸ್ ಮತ್ತೆ ಎಫೆಕ್ಟಿವ್ನೆಸ್ ಜನರಿಗೆ ತಲುಪಿಸೋದ್ರಲ್ಲಿ ಡಿಸಿ ಪಾತ್ರ ಬಹಳ ಮುಖ್ಯ. ಈಗ ಈ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟ ಹಾಗೆ ಅವರ್ ಸರ್ವಿಸ್ ಮ್ಯಾಟರ್ಸ್ನಲ್ಲಿ ಏನಾದ್ರೂ ಡಿಸ್ಪ್ಯೂಟ್ಸ್ ಬಂದ್ರೆ ಅದಕ್ಕೆ ನಾರ್ಮಲ್ ಕೋರ್ಟಿಗೆ ಹೋಗ್ಬೇಕಾ ಅಥವಾ ಬೇರೆ ಏನಾದ್ರೂ ಸಿಸ್ಟಮ್ ಇದೆಯಾ? ಅದಕ್ಕೇನೆ ಸ್ಪೆಷಲ್ ಟ್ರಿಬ್ಯುನಲ್ಸ್ ಇವೆ. ಅವುಗಳನ್ನ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಅಥವಾ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂತ ಕರೀತಾರೆ. ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ವಿವಾದಗಳಿಗೆ CAT ಅಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ನಮ್ಮ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ವಿವಾದಗಳಿಗೆ KET ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ. ಈ ಟ್ರಿಬ್ಯುನಲ್ಸ್ ಯಾಕೆ ಸ್ಥಾಪನೆ ಮಾಡಿದ್ರು? 1976ರಲ್ಲಿ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ ಆರ್ಟಿಕಲ್ 323A ಅಂತ ಹೊಸದಾಗಿ ಸೇರಿಸಿದ್ರು. ಅದರ ಕೆಳಗೆ ಪಾರ್ಲಿಮೆಂಟ್ ಕಾನೂನು ಮಾಡಿ ಇವುಗಳನ್ನ ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ 2. ಏನು? 1. ಗವರ್ಮೆಂಟ್ ಎಂಪ್ಲಾಯೀಸ್ನ ರಿಕ್ರೂಟ್ಮೆಂಟ್, ಸರ್ವಿಸ್ ಕಂಡೀಷನ್ಸ್, ಪ್ರಮೋಷನ್, ಸ್ಯಾಲರಿ, ಪೆನ್ಷನ್ ಈ ಥರದ ವಿವಾದಗಳನ್ನ ಬೇಗ, ಕಡಿಮೆ ಖರ್ಚಲ್ಲಿ ಮತ್ತೆ ಆ ವಿಶೇಷದಲ್ಲಿ ಎಕ್ಸ್ಪರ್ಟೈಸ್ ಇರೋವರಿಂದ ಇತ್ಯರ್ಥ ಮಾಡೋದು. ಓಕೆ. 2. ಈ ಡಿಸ್ಪ್ಯೂಟ್ಸಿಂದ ನಾರ್ಮಲ್ ಕೋರ್ಟ್ಸ್, ವಿಶೇಷವಾಗಿ ಹೈಕೋರ್ಟ್ಗಳ ಮೇಲೆ ಬೀಳೋ ವರ್ಕ್ಲೋಡ್ ಕಡಿಮೆ ಮಾಡೋದು. CATನ ಚೇರ್ಮನ್ ಸಾಮಾನ್ಯವಾಗಿ ಹೈಕೋರ್ಟ್ನ ಸಿಟ್ಟಿಂಗ್ ಅಥವಾ ರಿಟೈರ್ಡ್ ಜಡ್ಜ್ ಆಗಿರ್ತಾರೆ. ಸರಿ. ಕೊನೆಯದಾಗಿ ಇಂಥ ಉನ್ನತ ಸೇವೆಗಳಿಗೆ ಸೆಲೆಕ್ಟ್ ಆದ್ಮೇಲೆ ಅವರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ, ಆ ಸಿಸ್ಟಮ್ ಬಗ್ಗೆ ಸ್ವಲ್ಪ ಹೇಳಿ. ಹೌದು, ಸೆಲೆಕ್ಟ್ ಆದವರನ್ನ ನೇರವಾಗಿ ಕೆಲ್ಸಕ್ಕೆ ಹಾಕಲ್ಲ. ಮೊದಲು ಅವರಿಗೆ ಒಂದು ರಿಗರಸ್, ಡೀಟೇಲ್ ಟ್ರೈನಿಂಗ್ ಕೊಡ್ತಾರೆ. ಇದು ಅವರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್, ಲೀಡರ್ಶಿಪ್ ಕ್ವಾಲಿಟೀಸ್, ಕಾನೂನು ಜ್ಞಾನ ಮತ್ತೆ ಮುಖ್ಯವಾಗಿ ಆ ಸೇವಾ ಮನೋಭಾವನೆ, ಸ್ಪಿರಿಟ್ ಆಫ್ ಸರ್ವಿಸ್ ಅದನ್ನ ಬೆಳೆಸೋಕೆ ಹೆಲ್ಪ್ ಮಾಡುತ್ತೆ. IAS ಆಫೀಸರ್ಸ್ಗೆ ಎಲ್ಲಿ ಟ್ರೈನಿಂಗ್? IAS ಆಫೀಸರ್ಸ್ಗೆ ಉತ್ತರಾಖಂಡದ ಮಸೂರಿಯಲ್ಲಿರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ LBSNA. LBSNA ಅದೇ ಮುಖ್ಯ ಟ್ರೈನಿಂಗ್ ಸೆಂಟರ್. ಪೊಲೀಸ್ ಸೇವೆಗೆ? IPS ಆಫೀಸರ್ಸ್ಗೆ ಹೈದರಾಬಾದ್ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ SVPNPA ಇದೆ. ಅಲ್ಲಿ ಟಾಪ್ ಕ್ಲಾಸ್ ಟ್ರೈನಿಂಗ್ ಕೊಡ್ತಾರೆ. ಇದಲ್ಲದೆ ಫಾರೆಸ್ಟ್ ಸರ್ವಿಸ್, ಫಾರಿನ್ ಸರ್ವಿಸ್, ರೆವೆನ್ಯೂ ಸರ್ವಿಸ್ ಹೀಗೆ ಪ್ರತಿ ಸರ್ವಿಸ್ಗೂ ತಮ್ಮದೇ ಆದ ಸ್ಪೆಷಲೈಸ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇವೆ. ಇವು ದೇಶಕ್ಕೆ ಒಳ್ಳೆ ಸಮರ್ಥ ಅಧಿಕಾರಿಗಳನ್ನ ರೆಡಿ ಮಾಡೋದ್ರಲ್ಲಿ ದೊಡ್ಡ ಪಾತ್ರ ವಹಿಸ್ತವೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಒಂದು ನೋಟದಲ್ಲಿ ಭಾರತದ ಆಡಳಿತ ಯಂತ್ರದ ಹಲವು ಮುಖ್ಯ ಭಾಗಗಳನ್ನ ನಾವು ನೋಡಿದ್ದೇವೆ. ಆಡಳಿತದ ಅರ್ಥದಿಂದ ಶುರು ಮಾಡಿ. ಹೌದು, ಸಿವಿಲ್ ಸರ್ವಿಸ್ನ ಲಕ್ಷಣಗಳು, ಅವುಗಳ ಟೈಪ್ಸ್, AIS, ಸೆಂಟ್ರಲ್ ಸ್ಟೇಟ್, ಆಮೇಲೆ UPSC, KPSC ಅಂತಹ ರಿಕ್ರೂಟ್ಮೆಂಟ್ ಬಾಡೀಸ್, ಅವುಗಳ ಕೆಲ್ಸ, ರಾಜ್ಯ ಮಟ್ಟದಲ್ಲಿ ಚೀಫ್ ಸೆಕ್ರೆಟರಿ, ಜಿಲ್ಲಾ ಮಟ್ಟದಲ್ಲಿ DC ಅವರ ಪಾತ್ರಗಳು, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್, ಟ್ರೈನಿಂಗ್ ಇಂಪಾರ್ಟೆನ್ಸ್, ಹೀಗೆ ಹಲವು ವಿಷಯಗಳನ್ನ ನಮ್ಮ ಆಕರಗಳ ಆಧಾರದ ಮೇಲೆ ಚರ್ಚೆ ಮಾಡಿದ್ದೀವಿ. ಹೌದು, ಈ ಪೂರ್ತಿ ಸ್ಟ್ರಕ್ಚರ್ ಇದೆಯಲ್ಲ, ಅದರ ಕಾಂಪ್ಲೆಕ್ಸಿಟಿ, ಹೈರಾರ್ಕಿ, ಅದರ ಹಿಂದಿರೋ ತತ್ವಗಳು ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಸರ್ಕಾರದ ಯೋಜನೆಗಳು, ಸೇವೆಗಳು ಪೇಪರ್ನಿಂದ ರಿಯಾಲಿಟಿಗೆ ಬಂದು ಕೊನೆ ವ್ಯಕ್ತಿಗೆ ತಲುಪೋದು ಇದೇ ಆಡಳಿತ ಯಂತ್ರದ ಎಫಿಷಿಯನ್ಸಿ, ಆನೆಸ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು, ಖಂಡಿತ. ಇದು ಬರೀ ಎಕ್ಸಾಮ್ ಬರೆಯೋರಿಗೆ ಮಾತ್ರ ಅಲ್ಲ, ದೇಶದ ಪ್ರತಿಯೊಬ್ಬ ಜಾಗೃತ ಪ್ರಜೆಗೂ ಗೊತ್ತಿರಬೇಕಾದ ವಿಷಯ. ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿದಾಗ್ತಾನೆ ನಾವು ಅದ್ರ ಬಗ್ಗೆ ಕನ್ಸ್ಟ್ರಕ್ಟಿವ್ ಆಗಿ ಯೋಚಿಸೋಕೆ, ಪ್ರಶ್ನೆ ಮಾಡೋಕೆ, ಇಂಪ್ರೂವ್ಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ ಆಗೋದು. ಖಂಡಿತವಾಗಿಯೂ. ಇಷ್ಟು ದೊಡ್ಡ ಹಿಸ್ಟಾರಿಕಲಿ ಬಂದಿರೋ ನಮ್ಮ ಜೀವನದ ಮೇಲೆ ಡೈರೆಕ್ಟ್ ಪ್ರಭಾವ ಬೀರೋ ಈ ಸಿಸ್ಟಮ್ ನೋಡಿದಾಗ ಒಂದು ಪ್ರಶ್ನೆ ಬರುತ್ತೆ. ಕಾಲ ಬದಲಾಗ್ತಿದೆ, ಸಮಾಜದ ಅಗತ್ಯತೆಗಳು, ನಿರೀಕ್ಷೆಗಳು ಬದಲಾಗ್ತಿವೆ. ಹೀಗಿರುವಾಗ ಈ ದೊಡ್ಡ ಆಡಳಿತ ಯಂತ್ರವನ್ನ ಇನ್ನಷ್ಟು ಫಾಸ್ಟಾಗಿ, ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗಿ, ಇನ್ನಷ್ಟು ಜನಸ್ನೇಹಿಯಾಗಿ, ನಿಜವಾದ ಸಾರ್ವಜನಿಕ ಸೇವೆಗೆ ಹೆಚ್ಚು ಅಕೌಂಟಬಲ್ ಆಗಿ ಮಾಡೋಕೆ ಯಾವ ಒಂದು ಮೂಲಭೂತ ಬದಲಾವಣೆ ಅಥವಾ ಸುಧಾರಣೆಗೆ ಇವತ್ತು ನಾವು ಅತಿ ಹೆಚ್ಚು ಪ್ರಯಾರಿಟಿ ಕೊಡಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದರ ಬಗ್ಗೆ ನಮ್ಮ ಕೇಳುಗರು ಸ್ವಲ್ಪ ಯೋಚಿಸಲಿ ಅಂತ ಆಶಿಸ್ತಾ ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಖಂಡಿತ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.